ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 25ನೇ ದಿನದ ವ್ಲಾಗು. ಬೆಳಗ್ಗೆ 9:45 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಮಾಡ್ಕೊಂಬಂದು ಕೋಲ್ಡ್ ಕ್ರೀಮ್ ಹಾಕಿ ಮುಖಕ್ಕೆ ಸ್ವಲ್ಪ ರೈಸೂ ಸಾಂಬಾರಿತ್ತು ತಿಂದ್ಬಿಟ್ಟು ಹೋಟೆಲ್ ಹತ್ರ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ಟಾರ್ಟ್ ಮಾಡೋದೇ ಕೆಲಸ ಮಧ್ಯಾಹ್ನ 1:30 2 ಗಂಟೆಗೆ. ಆಲ್ರೆಡಿ ಪಾತ್ರೆ ಉಜ್ಜಿಟ್ಬಿಟ್ಟಿದ್ದೆ. ನಾನು ಮನೆಗೆ ಬಂದಾಗ ಟೀ ಇಟ್ಬಿಟ್ಟು ಹೋಗಿದ್ದೆ. ಬಂದಾಗ ಪಾತ್ರೆ ಎಲ್ಲ ಉಜ್ಜಿಟ್ಟಿದ್ದೆ. ಆಮೇಲೆ ಪಾತ್ರೆ ಎಲ್ಲ ಜೋಡಿಸಿ ರೂಮ್ ಕ್ಲೀನ್ ಮಾಡಿಕೊಂಡೆ. ರೂಮ್ ಕ್ಲೀನ್ ಮಾಡಿದಾದ್ಮೇಲೆ ಏನು ಮಾಡಿದೆ ಅಂದರೆ ಅಡುಗೆ ಏನೂ ಮಾಡಲಿಲ್ಲ. ಚಿಕ್ಕಮ್ಮ ಮನೆಯಲ್ಲಿ ಲಿವರ್ ಫ್ರೈ ಮಾಡಿದರು, ಅನ್ನ ಇತ್ತು, ನಾನು ಮುದ್ದೆ ಸ್ವಲ್ಪ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ಟೆ. ಇನ್ನು ಯಜಮಾನ್ರಿಗೂ ಅದನ್ನೇ ತಂದುಕೊಟ್ಟೆ. ಮನೇಲಿ ಎಲ್ಲರಿಗೂ ಅಲ್ಲೇ ಊಟ ಆಗೋಯಿತು. ಇನ್ನೇನಪ್ಪ ಮಾಡೋದು ಅಂತ ಅಂದ್ಕೊಳ್ಳೋಷ್ಟ್ರೊಳಗಾಗಿ ಸಣ್ಣ ಪುಟ್ಟ ಕೆಲಸ ಇತ್ತಲ್ಲ ಮುಗಿಸ್ಕೊಳ್ಳೋಣ. ಅಕ್ಕಿ ಬೇರೆ ಮಾಡಬೇಕಾಗಿತ್ತು, ಅಕ್ಕಿ ಇತ್ತು. ಡೈಲಿ ಒಂದು 4 kg ಮಾಟಿ ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಟಿ ಇಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಎಲ್ಲ ಕೆಲಸನೂ ಕಂಟಿನ್ಯೂಸ್ ಆಗಿ ಒಂದೊಂದೇ ಸ್ಟಾರ್ಟ್ ಮಾಡಿರೋದು. ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಇನ್ನೊಂದೇನಪ್ಪ ಅಂದರೆ ನಮ್ಮನ್ನು ಅವಶ್ಯಕತೆ ಇದ್ದಾಗ ಯೂಸ್ ಮಾಡಿಕೊಂಡು ಬೇಡದೇ ಇರಬೇಕಾದ್ರೆ ನಮ್ಮನ್ನು ದೂರ ಇಡ್ತಾರಲ್ಲ. ಆಲ್ರೆಡಿ ನಮ್ಮ ಜೀವನದಲ್ಲಿ ಸುಮಾರು ನಾವು ನೋಡ್ತಾನೆ ಇರ್ತೀವಿ. ನಮಗೆ ಒಂದು ಏಜ್ ಬರೋವರೆಗೂ ಹೊರ್ಗಿನ ಪ್ರಪಂಚ ಏನಂದರೆ ಏನೋ ಗೊತ್ತಿರೋದಿಲ್ಲ. ಒಂದು ಏಜ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಪ್ರಪಂಚ ಅಂದರೆ ಏನು, ಜೀವನದಲ್ಲಿ ನಾವು ಪಾಠ ಕಲಿಯೋದು. ಸ್ಕೂಲಲ್ಲಿ ನಾವು ಎಷ್ಟು ಪಾಠ ಕಲ್ತಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಜೀವನ ಅನ್ನೋದು ನಮಗೆ ಪಾಠ ಕಲಿಸುತ್ತೆ. ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಒಬ್ಬರನ್ನ ನಂಬೋ ವಿಚಾರದಲ್ಲಾಗಿರ್ಬೋದು, ಒಬ್ಬರನ್ನ ಯಾರು ಹೇಗೆ ಏನು ಎತ್ತ ಅನ್ನೋದು ಪ್ರತಿಯೊಂದು ಕೂಡ ನಮಗೆ ಜೀವನ ಅನ್ನೋದು ಸಾಯೋವರೆಗೂ ಪಾಠ ಕಲಿಸ್ತಾನೆ ಇರುತ್ತೆ. ಅದನ್ನು ನಾವು ಲೈಫಲ್ಲಿ ಯಾವತ್ತೂ ಯಾವ ಇದನ್ನು ಮರೆಯೋದಕ್ಕಾಗೋದಿಲ್ಲ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಅಂಥದ್ದೇ ಕೆಲವೊಂದು ವಿಚಾರಗಳು ಡೈಲಿ ನಡೀತಾನೆ ಇರುತ್ತೆ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಮನಸ್ಸಿಗೆ ತಟ್ಟಂಥ ಒಂದು ಇದು ಅನಿಸ್ಬಿಡುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕಲ್ವ. ಅಂಥವರಿಂದ ದೂರ ಇರಬೇಕು. ಮತ್ತು ಅಂಥವ್ರ ಮನಸ್ಥಿತಿಗಳಿಂದ ನಾವು ನಮ್ಮನ್ನು ಹೇಗೆ ರಕ್ಷಿಸ್ಕೋಬೇಕು, ಹೇಗೆಲ್ಲ ನಾವು ಮುಂದೆ ಬರಬೇಕು, ಇಂಥವ್ರ ಜೊತೆ ನಾವು ಹೇಗಿರಬೇಕು ಅನ್ನೋದನ್ನ ಪ್ರತಿದಿನ ನಾವು ಎಷ್ಟೇ ನಮಗೆ ಕಷ್ಟಗಳು ಗೊತ್ತಾದರೆ ಕೂಡ, ಎಷ್ಟೇ ನಮ್ಮ ಲೈಫಲ್ಲಿ ನಡೀತಿದ್ರೆ ಕೂಡ ಅದನ್ನು ನಾವು ತಿದ್ದುಕೊಳ್ಳೋದೇ ಇಲ್ಲ. ಅಂಥವ್ರ ಹತ್ರನೇ ಹೋಗ್ತಾ ಇರ್ತೀವಿ. ಅದನ್ನು ನಾವು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಮಾಡ್ತಾರೋ ಇಂಟೆನ್ಷನ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಯಾವ ಪರ್ಪೋಸ್ ಮೇಲೆ ನಾನು ವಿಡಿಯೋಸ್ ಮಾಡ್ತಿದ್ದೀನಿ ಅಂತ. ಮಗಳ ಎಜುಕೇಷನ್, ಅವಳ ಹೈಯರ್ ಸ್ಟಡೀಸ್ಗಾಗಿರ್ಬೋದು, ಇವಾಗ ಅವಳು ಮಾಡ್ತಾರೋ ಸ್ಟಡೀಸ್ಗಾಗಿರ್ಬೋದು, ನನಗೆ ಅವಳ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಬೇಕು. ನಮ್ಮ ಥರ ಅವಳು ಕಷ್ಟಪಡೋದು ಬೇಡ ಅಂತ ಹೇಳಿ ನಾನು ಇದ್ರ ಮೇಲೆ ವಿಡಿಯೋಸ್ ಮಾಡ್ತಾ ಇರೋದು. ದಯವಿಟ್ಟು ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋಸ್ನ ನೋಡಿ. ನನ್ನ ಇಂಟೆನ್ಷನ್ ಬಂದು ಮಗಳ ಜೀವನಕ್ಕಾಗಿಯೇ, ಅವಳ ಒಂದು ಎಜುಕೇಷನ್ಗಾಗಿ. ಆಲ್ರೆಡಿ ಈಗ ಅವಳು 7th ಸ್ಟ್ಯಾಂಡರ್ಡು, ಫೀಸ್ ಕೂಡ ಕಟ್ಟಬೇಕು. ದಯವಿಟ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಇದರಿಂದ ಬರೋ ಒಂದು ಸ್ವಲ್ಪ ಅಮೌಂಟು ನನ್ನ ಮಗಳ ಎಜುಕೇಷನ್ಗೆ ಆಗುತ್ತೆ. ಈ ಪರ್ಪೋಸ್ ಮೇಲೆ ನಾನು ಮಾಡ್ತಾ ಇರೋದು. ಪ್ರತಿಯೊಬ್ಬರನ್ನು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಈಗ ಪಾತ್ರೆ ಸ್ವಲ್ಪ ಇತ್ತು, ಅದನ್ನೆಲ್ಲ ಉಜ್ಜಿಬಿಟ್ಟು ರೂಮೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದಾಗಿತ್ತು. ಊಟನೂ ಆಗಿತ್ತು. ಹೋಗಿ ಒಂದು 10 ನಿಮಿಷ ರೆಸ್ಟ್ ಊಟ ಮಾಡಿದ್ಮೇಲೆ ಒಂದು 10 ನಿಮಿಷ ನಾನು ರೆಸ್ಟ್ ಮಾಡಲೇಬೇಕು. ಇಲ್ಲಾಂದರೆ ಒಂಥರ ಸಕ್ಕದಂಗೆ ಆಗೋಗುತ್ತೆ ಜೀವನೇ. ಕೆಲಸ ಜಾಸ್ತಿ ಇರುತ್ತೆ ಅಲ್ವಾ, ಒಂದು 10 ನಿಮಿಷ ನಾನು ರೆಸ್ಟ್ ಮಾಡೇ ಮಾಡ್ತೀನಿ. ಇಲ್ಲಾಂದರೆ ನನಗೆ ತುಂಬಾ ಸುಸ್ತಾದಂಗೆ ಆಗ್ತಾ ಇರುತ್ತೆ. ಆಮೇಲೆ ಟೀ ಇಡಬೇಕಾಗಿತ್ತು. ಟೀ ಬೇಕು ಅಂತ ಹೇಳಿದ್ರು. ಮಧ್ಯಾಹ್ನನೇ ಅಡುಗೆನೂ ಮಾಡ್ಕೊಂಬಿಡೋಣ. ಸಂಜೆ 4 ಗಂಟೆಯಿಂದ 6:30 7 ಗಂಟೆಗೆಲ್ಲ ಅಡುಗೆ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿ ಅಕ್ಕಿಗಿಟ್ಟೆ. ಕುಕ್ಕರಲ್ಲಿ ಮಾವಿನಕಾಯಿ ಪಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡೆ. ಮಾವಿನಕಾಯಿ ಆಲ್ರೆಡಿ ಇತ್ತು. ಮಗಳಿಗೆ ಮಾವಿನಕಾಯಿ ಅಂದರೆ ನನ್ನಂಗೆ ತುಂಬ ಇಷ್ಟ. ಅವಳಿಗೆ ಓವರ್ ಹೀಟ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾವಿನಕಾಯಿನ ಜಾಸ್ತಿ ಕೊಡೋದಿಲ್ಲ ಅವಳಿಗೆ. ಆದರೂ ಒಂದು ಸ್ವಲ್ಪ ಎತ್ತಿಟ್ಟೆ. ಮನ್ಸು ಕೇಳಲಿಲ್ಲ ಅವಳು, ಯಾಕಂದರೆ ಸ್ವಲ್ಪ ಮೇಲೆ ಚರ್ಮ ತೊಗೊಂಡು ತಿಂದಿದ್ಲು. ಅದಕ್ಕೆ ಮಗು ತಿನ್ನಲಿ ಅಂತ ಹೇಳ್ಬಿಟ್ಟು ಅವಳಿಗೆ
ಸ್ವಲ್ಪ ಎತ್ತಿಟ್ಬಿಟ್ಟು ಮಾವಿನಕಾಯಿ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕಿ ಒಲೆ ಮೇಲೆ ಇಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸಾಂಬಾರು ಕೂಡ ಬೇಗನೆ ಆಯಿತು. ಈ ಕಡೆ ಟೀ ಆಗಿದ ತಕ್ಷಣ ಟೀ ಬಸ್ಕೊಂಡು ಸಾಂಬಾರಿಗೆ ಇಟ್ಬಿಟ್ಟು ಅಕ್ಕಿ ಇಟ್ಬಿಟ್ಟು ನಾನು ಹೋಗಿ ಅಕ್ಕಿ ಎಲ್ಲ ಮಾಡೋದಕ್ಕೆ ಕೂತ್ಕೊಂಡೆ. ಸೊ ಅಕ್ಕಿ ಮಾಡಿದಾದ್ಮೇಲೆ ಆಚೆ ತೊಳೆದ್ಬಿಟ್ಟು ನೈಟು 10-11 ಗಂಟೆಗೆ ನಾನು ಕೆಲಸ ಮುಗಿಸಿದ್ದು. ಸೊ ಫ್ರೀನೇ ಇದ್ದೆ ಆ ಟೈಮಲ್ಲಿ. ಬ್ಯಾಗ್ ಸ್ವಲ್ಪ ಕಂಟಿನ್ಯೂ ಮಾಡಬೇಕಾಗಿತ್ತು, ನನಗದು ಮರ್ತೇ ಹೋಗಿತ್ತು. ಟ್ರೈ ಮಾಡಿ 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 ಬರುತ್ತೆ, ಬಟ್ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಅದನ್ನ ಟ್ರೈ ಮಾಡಿ 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 ಸೊ ಆಮೇಲೆ ಇದು ಊಟಗಳು ತಿಂದಿದ್ದು. ಬನ್ನಿ ಈಗ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸಾಂಬಾರು ಕೂಡ ತುಂಬ ಈಸಿಯಾಗೆ ಮಾಡ್ಕೋಬೋದು. ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ ಮಾವಿನಕಾಯಿ ಪಪ್ಪು. ಸೊ ಈ ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ.
6:30 ಆಗ್ತಾಯಿತ್ತು. ಸೊ ಅಷ್ಟರೊಳಗಾಗಿ ಸೀರಿಯಲ್ ನೋಡ್ತಾ ಇದ್ದು. ನಾನು ಅಷ್ಟರೊಳಗಾಗಿ ಆಚೆ ತೊಳೆದ್ಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ಬಂದು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕೆ ಅಂದರೆ ಸ್ಟಾರ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಆಮೇಲೆ ಏನಾದರೂ ಸ್ವಲ್ಪ ಇದು ಮಾಡ್ಬೋದು ಅಂತ ಹೇಳಿ ಆಚೆ ಎಲ್ಲ ತೊಳ್ಕೊಂಡೆ. ಆಮೇಲೆ ಅಕ್ಕಿಗೆ ಹೋಗ್ಬಿಟ್ಟು ಬಂದು ಏನೂ ಕೆಲಸ ಇರಲಿಲ್ಲ. ಅನ್ನ ಸಾಂಬಾರು ಎಲ್ಲ ಕಾದಿದ್ದಾಗಿತ್ತು ಎಲ್ಲ ಆಫ್ ಮಾಡಿಬಿಟ್ಟು, ಅನ್ನ ಎಲ್ಲ ಕುಮ್ಲಿಕ್ಕಿದೆಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಬ್ಯಾಗ್ ಹಾಕೋದಕ್ಕೆ ಅಂತ ಕೂತ್ಕೊಂಡಿದ್ದು. ಸೊ ಇನ್ನೂ ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ನನ್ನ ವೀಡಿಯೋಸ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ವೀಡಿಯೋಸು ಒಂದು ಲೈಕ್ ಕೊಟ್ಟು ನನಗೆ ಹೇಳಿ ನನಗೆ ಇಷ್ಟ ಆಗಿದೆ ಅಂತ. ಹಾಗೆ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಸುಮಾರು ಜನಕ್ಕೆ ನಾನೀಗ ಹೇಳಿದ ಟಾಪಿಕಲ್ಲಿ ಕೆಲವೊಂದು ಅನುಭವಗಳಾಗಿರುತ್ತೆ, ಇನ್ನೂ ಕೆಲವೊಂದು ಅನುಭವ ಆಗಿರೋದಿಲ್ಲ. ಸೊ ನಾವು ತೀರಾ ಹತ್ತಿರದಿಂದ ನನ್ನೋರೇ ಇವರು ಅಂತ ಅಂದ್ಕೊಂಡಿರ್ತೀರಿ, ಬಟ್ ನಮ್ಗೆ ಅವ್ರನಿಂದನೇ ಏನೋ ಒಂದು ಹೇಳ್ಕೊಳಕ್ಕಾಗದೇ ಇರೋಂಥ ನೋವಾಗಿರ್ಬೋದು, ಒಂದು ಜೀವನದಲ್ಲಿ ಇನ್ನೇನೋ ಒಂದು ಆಗಿರ್ಬೋದು, ಇಲ್ಲ ನಮ್ಮ ಮುಂದೆ ಚೆನ್ನಾಗಿದ್ದು ಹಿಂದೆ ಮಾತಾಡ್ಕೊಳ್ಳೋದಾಗಿರ್ಬೋದು. ಈ ಥರ ಸುಮಾರು ವಿಚಾರಗಳು ನಡೀತಾ ಇರುತ್ತೆ. ಬಟ್ ನಾವು ಅದಕ್ಕೆಲ್ಲ ದೊಡ್ಡದಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಆದರೂ ಓಕೆ ಅಂದ್ಕೊಂಡಿರ್ತೀವಿ. ಬಟ್ ನಾವೆಲ್ಲ ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳೋದಿಲ್ಲ ಅಲ್ವಾ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ಅವರ ಒಂದು ಇದ್ರ ಮೇಲೇ ನಾವು ಡಿಸಿಷನ್ ತೊಗೋತಾ ಇರ್ತೀವಿ. ಅಂಥದ್ರಿಂದ ಇದಾಗಬೇಕು. ನಾವು ಫಸ್ಟು ಏನಂದರೆ ನಮ್ಮ ಲೈಫಲ್ಲಿ ನನ್ನ ಫ್ಯಾಮಿಲಿ, ನನ್ನ ಇದು ಎಲ್ಲನೂ ಇರುತ್ತೆ. ಬಟ್ ಯಾರು ನನ್ನೋರು ಯಾರು ಬೇರೆಯವರು ಅನ್ನೋದನ್ನ ತಿಳ್ಕೊಬೇಕು. ಒಂದೊಂದು ಸತಿ ತಂದೆ ತಾಯಿ ಕೂಡ ನಮ್ಮೋರು ಆಗಿರೋದಿಲ್ಲ. ಅಣ್ಣ ತಮ್ಮಂದರು, ತಂದೆ ತಾಯಿ ಇವ್ರು ಕೂಡ ನಮಗೆ ಅಂತ ಇರೋದಿಲ್ಲ. ಸೊ ಯಾರೋ ಇನ್ನೊಬ್ಬರು ನಮ್ಮೋರಾಗಿರ್ತಾರೆ. ಫಸ್ಟು ನಾವು ಯಾರು ನಮ್ಮವರು, ಕಷ್ಟದಲ್ಲಿ ಯಾರಿರ್ತಾರೆ, ನಮ್ಮ ಸುಖದಲ್ಲಿ ಯಾರಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡು ಮುಂದೆ ಹೆಜ್ಜೆ ಇಕ್ಕಬೇಕು. ಸೊ ಇದು ಇವತ್ತಿನ ಒಂದು ನಿಮಗೆ ಇಷ್ಟ ಆಗಿರುತ್ತೆ ಇದು. ಸೊ ನಿಮ್ಮ ಜೀವನದಲ್ಲೂ ಈ ಥರದ್ದು ನಡೆದಿರುತ್ತೆ. ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾರ್ಯಾರ ಜೀವನದಲ್ಲಿ ಏನೆಲ್ಲ ಆಗಿತ್ತು ಅಂತ. ಇನ್ನು 9:15 ಮಗಳೂ ಅಮ್ಮ ಚಕಾಬಾರ ಆಡ್ತಾಯಿದ್ರು. ಅಷ್ಟರೊಳಗಾಗಿ ಎಣ್ಣೆ ಚೆಲ್ಲಿದ್ಮೇಲೆ ಬಟ್ಟೆ ಎಲ್ಲ ಹಾಕಿ ತೆಗೆದು ಆಮೇಲೆ ಸೋಪ್ ಪುಡಿ ಹಾಕಿ ತೊಳೆದು ಬಿಟ್ಟು ಅದನ್ನು ನಾನು ಒಳಗಡೆ ಹೋದೆ. ಸೊ ಫಿಲಮ್ ನೋಡ್ತಿದ್ಲು, ಅವಳ ಜೊತೆ ಒಂದು 10 ನಿಮಿಷ ಕುತ್ಕೊಂಡು ಫಿಲಮ್ ನೋಡಿಬಿಟ್ಟು ಆಮೇಲೆ ಹೋಗಿ ಮೈಸೂರು ಬೇಳೆ ನೆನೆಸಿದ್ದೀನಿ. ಏನು ಮಾಡ್ತೀನಿ ಅನ್ನೋದು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ನೆನೆಸಿಟ್ಬಿಟ್ಟು ಇನ್ನು ನೈಟ್ ಪಾತ್ರೆ ಇತ್ತು, ಉಜ್ಜಿಬಿಟ್ಟು ಮಲಗಿಬಿಟ್ರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಏನಪ್ಪ ಅಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬಿಟ್ರೆ ಹೋಟೆಲ್ಗೆ ಹೋಗೋಕ್ಕೆ ಈಸಿ. ಬಟ್ ಅದು ನನ್ನ ಕೈಲಿ ಕೆಲವೊಂದು ಟೈಮ್ ಮಾಡೋಕ್ಕಾಗ್ತಾಯಿದೆ, ಕೆಲವೊಂದು ಟೈಮ್ ಮಾಡೋಕ್ಕಾಗ್ತಿಲ್ಲ. ಸೊ ಟ್ರೈ ಮಾಡೋಣ ಅನ್ಕೋತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಟೆಲ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ನೋಡಬೇಕು ಏನಾಗುತ್ತೆ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ನನ್ನ ವ್ಲಾಗು. ಸೊ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ಪರ್ಪೋಸ್ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಮಗಳ ಎಜುಕೇಷನ್ಗೋಸ್ಕರ ನಾನು ವೀಡಿಯೋಸ್ ಮಾಡ್ತಿರೋದು. ಅವಳ ಎಜುಕೇಷನ್ ಈಗ ಆಲ್ರೆಡಿ ಅವಳು 7th ಆಗಿರೋದ್ರಿಂದ ಅವಳಿಗೆ ಇನ್ನು ಹೈಯರ್ ಸ್ಟಡೀಸ್ಗಾಗಿರ್ಬೋದು, ಈಗ ಮುಂದಿನ ಸ್ಟಡೀಸ್ಗೆಲ್ಲ ಅವಳಿಗೆ ಅಮೌಂಟ್ ಬೇಕಲ್ವ.
ದಯವಿಟ್ಟು ನನ್ನ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಈಗ ಕಂಟಿನ್ಯೂ ಇರುತ್ತೆ, ಪೂರ್ತಿ ವಿಡಿಯೋಸ್ನ ನೋಡಿ ಪ್ಲೀಸ್ 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 ಪ್ಲೀಸ್.